ನಮಸ್ಕಾರ. ಮುಂದುವರೆದ ಭಾಗದಲ್ಲಿ ಮಾನ್ಯಕೇಟದ ರಾಷ್ಟ್ರಕೂಟರು. ಈ ಮಾನ್ಯಕೇಟದ ರಾಷ್ಟ್ರಕೂಟರ ಕೊಡುಗೆಗಳನ್ನು ನೋಡ್ತಾ ಹೋಗೋಣ. ಮಾನ್ಯಕೇಟದ ರಾಷ್ಟ್ರಕೂಟರ ಧರ್ಮ. ಮಾನ್ಯಕೇಟದ ರಾಷ್ಟ್ರಕೂಟರು ವೈದಿಕ ಮತಾವಲಂಬಿಗಳಾಗಿದ್ದರು. ಜೈನ ಮತ್ತು ಬೌದ್ಧ ಧರ್ಮಗಳಿಗೂ ರಾಜಾಶ್ರಯ ನೀಡಿದರು. ಕೊಲ್ಲಾಪುರ ಮಹಾಲಕ್ಷ್ಮಿಯ ಪರಮ ಭಕ್ತರಾಗಿದ್ದರು. ಬ್ರಾಹ್ಮಣ ಯಜ್ಞ ಯಾಗಾದಿಗಳನ್ನು ಮಾಡ್ತಿದ್ರು. ದಾನ ಧರ್ಮಗಳನ್ನು ಪ್ರಮುಖವಾಗಿ ಮಾಡ್ತಿದ್ರು. ಮುಂಬೈ ಹತ್ತಿರ ಕನ್ನೇರಿಯಲ್ಲಿ ಬೌದ್ಧ ಸಂಘವನ್ನು ಹೊಂದಿದ್ರು. ಇದು ಇವರ ಧರ್ಮ. ಇನ್ನು ಸಾಹಿತ್ಯದನ್ನು ನೋಡುವುದಾದರೆ ಮಾನ್ಯಕೇಟದ ರಾಷ್ಟ್ರಕೂಟರು ಸಾಹಿತ್ಯಕ್ಕೆ ಅಪಾರವಾಗಿರುವಂತಹ ಕೊಡುಗೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗ ಶ್ರೀ ವಿಜಯನವರು ಈ ಅಮೋಘವರ್ಷ ನೃಪತುಂಗ ಅವರ ಆಸ್ಥಾನದಲ್ಲಿರುವಂತಹ ಒಬ್ಬ ಕವಿಯಾಗಿದ್ದರು. ಇನ್ನು ಮೂರನೇ ಕೃಷ್ಣನ ಆಸ್ಥಾನದಲ್ಲಿ ಪೊನ್ನ ಇವರು ಉಭಯ ಕವಿ ಅನ್ನುವಂತಹ ಬಿರುದನ್ನು ಹೊಂದಿದ್ರು. ಈ ಪೊನ್ನ ಅವರ ಕೃತಿ ಶಾಂತಿ ಪುರಾಣ, ಭುವನೈಕ್ಯ ರಾಮಾಭ್ಯುದಯ. ಇದು ತುಂಬ ಮುಖ್ಯವಾಗಿರುವಂತಹ ಅಂಶ. ಇನ್ನೊಂದು ಇಮ್ಮಡಿ ಅರಿಕೇಸಿಯ ಆಸ್ಥಾನದಲ್ಲಿ ಪಂಪ, ಕನ್ನಡದ ಆದಿಕವಿ ಪಂಪ ಅವರು ಆಶ್ರಯವನ್ನು ಪಡ್ಕೊಂಡಿದ್ದರು. ಇವರು ಪಂಪ ರಚಿಸಿರುವಂತಹ ಕೃತಿಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಇದು ಪಂಪ ಭಾರತ. ಸಾಕಷ್ಟು ಜನ ಅಮೋಘವರ್ಷ ಬರೆದಿರುವಂಥದ್ದು ವಿಕ್ರಮಾರ್ಜುನ ವಿಜಯ ಅಂಥೇಳಿ ತಿಳ್ಕೊಂಡಿರ್ತಾರೆ. ಆದರೆ ಇದನ್ನು ಬರೆದಿರುವಂತಹ ಕವಿ ಪಂಪ. ಶಿವಕೋಟ್ಯಾಚಾರ್ಯನ ಇದು ಒಡ್ಡಾರಾಧನೆ. ಶಿವಕೋಟ್ಯಾಚಾರ್ಯ ಇವರು ಬರೆದಿರುವಂತಹ ಕೃತಿ ಒಡ್ಡಾರಾಧನೆ ಹಳಗನ್ನಡದ ಮೊದಲ ಗದ್ಯ ಕೃತಿ. ಇದು ಅಮೋಘವರ್ಷನ ಕೃತಿ ಪ್ರಶ್ನೋತ್ತರ ರತ್ನಮಾಲ. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡೋದಾದರೆ ಸಾಹಿತ್ಯಕ್ಕೆ ಎಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಷ್ಟೇ ಅದಕ್ಕಿಂತ ಹೆಚ್ಚಾಗಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಕೂಡ ಇವರು ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಅದರ ಸಾಕ್ಷ್ಯಗಳನ್ನು ನೋಡೋದಾದರೆ ಎಲ್ಲೋರ, ಅಜಂತ, ಎಲಿಫೆಂಟಾ ಗುಹೆಗಳು ಇಂದಿಗೂ ಕೂಡ ನಮಗೆ ಸಿಗುತ್ತವೆ. ಎಲ್ಲೋರಾದ ಕೈಲಾಸನಾಥ ದೇವಾಲಯ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿದೆ. ಇಲ್ಲಿ 34 ಗುಹಾಲಯಗಳಿವೆ. 5 ಹಿಂದೂ ಧರ್ಮಕ್ಕೆ ಸೇರಿದೆ. 1ನೇ ಕೃಷ್ಣನು ಈ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದ್ದಾನೆ. ಅದು ಕ್ರಿಸ್ತಶಕ 770ರಲ್ಲಿ. ಇದು 164 ಅಡಿ ಉದ್ದ, 109 ಅಡಿ ಅಗಲ, 92 ಅಡಿ ಎತ್ತರವನ್ನು ಹೊಂದಿರುವಂಥದ್ದು. ಮಹಾದ್ವಾರ, ಪ್ರಾಕಾರ, ಶಿಖರ ಮತ್ತು ಲಿಂಗಗಳನ್ನು ಈ ಕೈಲಾಸನಾಥ ದೇವಾಲಯದಲ್ಲಿ ನಾವು ನೋಡಬಹುದು. ಮತ್ತು ಇದು ದ್ರಾವಿಡ ಶೈಲಿಯಲ್ಲಿದೆ. ಮುಂಭಾಗದಲ್ಲಿ ನಂದಿ ಮಂಟಪ ಮತ್ತು V.A. ಸ್ಮಿತ್ ಅವರು ಹೇಳಿರುವಂತೆ ರಾವಣ ಕೈಲಾಸ ಪರ್ವತ ಎತ್ತುತ್ತಿರುವ ಚಿತ್ರವಿದೆ. ಅದಕ್ಕಾಗಿಯೇ ಇದು ಕೈಲಾಸನಾಥ ದೇವಾಲಯ ಅಂಥೇಳಿ ಕರೆಸ್ಕೊಳ್ತದೆ. ರಾವಣ ಗುಹೆ, ದಶಾವತಾರ ಗುಹೆ, ಲೇನಾ ಗುಹೆ, ರಾಮೇಶ್ವರ ಗುಹೆ, ನೀಲಕಂಠ ಗುಹೆ, ಇಂದ್ರಸಭಾ, ಜಗನ್ನಾಥ ಗುಹೆ ಈ ರೀತಿ ಎಲ್ಲೋರಾದ ಕೈಲಾಸನಾಥ ದೇವಾಲಯದಲ್ಲಿ ನಾವು ನೋಡ್ಬೋದು. ಇನ್ನು ಎಲಿಫೆಂಟಾ ಗುಹೆ, ಇದರ ಹಿಂದಿನ ಹೆಸರು ಗೋರಖ್ಪುರ ಅಂಥೇಳಿ ಇತ್ತು. ಇದು ಮುಂಬೈನಿಂದ 6 ಮೈಲಿ ಅಂದರೆ ಇದೊಂದು ದ್ವೀಪ ಪ್ರದೇಶ. ಆಮೇಲೆ ತ್ರಿಮೂರ್ತಿ ವಿಗ್ರಹ ಅಂದರೆ ಸೃಷ್ಟಿ, ಸ್ಥಿತಿ, ಲಯ ಈ ರೀತಿ ವಿಗ್ರಹವನ್ನು ಕೂಡ ಇದು 18 ಅಡಿ ಎತ್ತರವನ್ನು ಹೊಂದಿದೆ. ಈ ರೀತಿ ನಾವು ಕೈಲಾಸನಾಥ ದೇವಾಲಯದಲ್ಲಿ ನೋಡ್ಬೋದು. ಕೊನೆಯದಾಗಿ ಮಾನ್ಯಕೇಟದ ರಾಷ್ಟ್ರಕೂಟರಲ್ಲಿ ಬರುವಂತಹ ಕೊನೆಯ ಅರಸ ಎರಡನೆಯ ಕರ್ಕ. ಈತನು ಮಾನ್ಯಕೇಟದ ರಾಷ್ಟ್ರಕೂಟರಲ್ಲಿ ಬರುವಂತಹ ಕೊನೆಯ ದೊರೆ. ಈ ರೀತಿಯಾಗಿ ಮಾನ್ಯಕೇಟದ ರಾಷ್ಟ್ರಕೂಟರ ಬಗ್ಗೆ ಸಂಪೂರ್ಣ ಮಾಹಿತಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.